ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯಾಚುರಲ್ ಆಗಿ ಯಾವುದೇ ಪ್ರಾಡಕ್ಟ್ಸ್ ಅನ್ನ ಬಳಸದೆ ಸ್ಕಿನ್ ಅನ್ನ ಹೇಗೆ ಗ್ಲೋ ಮಾಡಬೇಕು, ಟ್ಯಾನ್ ಅನ್ನ ಹೇಗೆ ರಿಮೂವ್ ಮಾಡಬೇಕು, ಮತ್ತೆ ಪಿಂಪಲ್ಸ್ ಆಗದೆ ಇರೋ ತರ ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಇರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಬೇಗನೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ದು ಬೇಗನೆ ನಿಮಗೆ ಫಸ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಯಾಕೆ ತಡ ಮಾಡೋದು, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ತುಂಬಾ ಬೇಜಾರ್ ಮಾಡ್ಕೋತಾರೆ, ನಮ್ಮ ಸ್ಕಿನ್ ಗ್ಲೋ ಇಲ್ಲ, ತುಂಬಾ ಪಿಂಪಲ್ಸ್ ಇದೆ, ಟ್ಯಾನ್ ಹೋಗ್ತಾನೆ ಇಲ್ಲ, ಬಿಸಿಲಿಗೆ ಟ್ಯಾನ್ ಆಗಿರುತ್ತಲ್ಲ ಹೋಗ್ತಾನೆ ಇಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ. ತುಂಬಾನೇ ಹೆವಿ ಪ್ರಾಡಕ್ಟ್ಸ್ ಅನ್ನ, ಕೆಮಿಕಲ್ಸ್ ಅನ್ನ ಅಪ್ಲೈ ಮಾಡ್ತಾರೆ ಅಂಡ್ ಏನೇನೋ ಟ್ರೀಟ್ಮೆಂಟ್ ಅನ್ನ, ಫೇಸ್ ಇಂದು ಟ್ರೀಟ್ಮೆಂಟ್ ಕೂಡ ತಗೋತಾರೆ. ಅಂದ್ರೂ ಕೂಡ ಏನು ಕಡಿಮೆನೆ ಆಗೋದಿಲ್ಲ, ತುಂಬಾನೇ ಕಾಸ್ಟ್ ಬೇರೆ ಆಗುತ್ತೆ. ಬಟ್ ನಾನು ಮನೆಯಲ್ಲಿರೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಹೇಗೆ 1 ಮಂತ್ ಅಲ್ಲಿ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೊಳೋದು, ಯಾವ್ಯಾವ ಮನೆಯಲ್ಲೇ ಇರುವ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ಮಾಡಿದ್ರೆ ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಗ್ಲೋ ಆಗುತ್ತೆ ಅಂಡ್ ಪಿಂಪಲ್ಸ್ ಎಲ್ಲ ಹೋಗುತ್ತೆ, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮನೇಲಿ ಎಲ್ಲರ ಮನೇಲಿ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ. ಕೊಬ್ಬರಿ ಎಣ್ಣೆನ ನೈಟ್ ಟೈಮಲ್ಲಿ ಕತ್ತು ಮತ್ತೆ ಮುಖಕ್ಕೆಲ್ಲ ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಉಗುರು ಬೆಚ್ಚನ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ತುಂಬಾನೇ ಸ್ಕಿನ್ ಗ್ಲೋ ಆಗುತ್ತೆ, ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಕೊಬ್ಬರಿ ಎಣ್ಣೆ ತುಂಬಾನೇ ಹೆಲ್ತಿಗೆ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನೂ ಮಿಕ್ಸ್ ಮಾಡಿ ಕೂಡ ನೀವು ಹಚ್ಕೋಬಹುದು. ಸ್ವಲ್ಪ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನ ಮಿಕ್ಸ್ ಮಾಡಿ ಅದನ್ನ ನೈಟ್ ಫುಲ್ ಚೆನ್ನಾಗಿ ಕತ್ತು ಮತ್ತೆ ಫೇಸಿಗೆಲ್ಲ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಉಗುರು ಬೆಚ್ಚನ ನೀರಿಂದ ವಾಶ್ ಮಾಡೋದ್ರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕೂಡ ರಿಮೂವ್ ಆಗುತ್ತೆ. ಫೇಸ್ ಗ್ಲೋ ಆಗ್ಲಿಕ್ಕೆ ಅಲೋವೆರಾ ಜೆಲ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಎಲ್ರ ಮನೆಯಲ್ಲೂ ಎಲ್ರ ಪಾಟ್ ಅಲ್ಲೂ ಅಲೋವೆರಾ ಇದ್ದೇ ಇರುತ್ತೆ. ಈ ಒಂದು ಅಲೋವೆರಾದಿಂದ ಅದರ ಮೇಲ್ಗಡೆ ಪಿಲ್ಲನ್ನ ತೆಗೆದು ಅದರ ಜೆಲ್ ಅನ್ನ ಹಚ್ಚಿ ಕ್ಲೀನ್ ಆಗಿ ಮಸಾಜ್ ಮಾಡಿ 20 ಮಿನಿಟ್ಸ್ ಬಿಟ್ಟು ಬಿಸಿನೀರಲ್ಲ ತಣ್ಣೀರಲ್ಲಿ ಫೇಸ್ ಅನ್ನ ವಾಶ್ ಮಾಡೋದ್ರಿಂದ ಫೇಸ್ ತುಂಬಾನೇ ಗ್ಲೋ ಆಗುತ್ತೆ. ದಿಸ್ ಇಸ್ ದಿ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಕೆಲವೊಬ್ಬರಿಗೆ ಅಲೋವೆರಾ ಜೆಲ್ಲಿಂದ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಅಲರ್ಜಿ ಎಲ್ಲ ಇರುತ್ತೆ. ಅವರು ಅದನ್ನ ನೋಡ್ಕೊಂಡು ಅಲೋವೆರಾ ಜೆಲ್ ನ ಯೂಸ್ ಮಾಡಬೇಕಾಗುತ್ತೆ. ಈ ಅಲೋವೆರಾ ಜೆಲ್ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ನ ಗ್ಲೋ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಹಾಲು, ಎಲ್ರ ಮನೇಲೂ ಹಾಲು ಇದ್ದೇ ಇರುತ್ತೆ. ಆ ಹಾಲನ್ನ, ಹಸುವಿನ ಹಾಲನ್ನ ಒಂದು ಹತ್ತಿ ತಗೊಂಡು ಕ್ಲೀನ್ ಆಗಿ ಮಸಾಜ್ ಮಾಡಿ ವಾಶ್ ಮಾಡೋದ್ರಿಂದ ಫೇಸು ತುಂಬಾನೇ ಕ್ಲಿಯರ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಅಂಡ್ ಸಮ್ಟೈಮ್ಸ್ ಒಂದ್ ಸ್ವಲ್ಪ ಜನ ಕೆನೆ ಕೂಡ ಯೂಸ್ ಮಾಡ್ತಾರೆ. ಕೆನೆನೂ ತುಂಬಾನೇ ಬೆಸ್ಟ್. ಬಟ್ ಅದನ್ನ ಆಯಿಲಿ ಸ್ಕಿನ್ ಇರೋರು ಕೆನೆಯನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಆಯಿಲಿ ಆಗುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಹಾಲಿನ ಕೆನೆ ಹಚ್ಚೋದು ತುಂಬಾನೇ ಒಳ್ಳೇದು. ಹಾಲಿನ ಕೆನೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನ ಮಿಕ್ಸ್ ಮಾಡಿ ಮಸಾಜ್ ಮಾಡಿ ಒಂದು ನೈಟ್ ಬಿಟ್ಟು ಮಾರ್ನಿಂಗ್ ಆದ ತಕ್ಷಣ ಮಾರ್ನಿಂಗ್ ಫೇಸ್ ವಾಶ್ ಮಾಡೋದ್ರಿಂದ ತುಂಬಾನೇ ಒಳ್ಳೇದು, ತುಂಬಾನೇ ಕ್ಲೀನ್ ಆಗುತ್ತೆ ಫೇಸ್. ಇದ್ರ ಜೊತೆಗೆ ಹಾಲನ್ನು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್, ತುಂಬಾನೇ ಒಳ್ಳೇದು, ಪ್ರೋಟೀನ್ ಎಲ್ಲ ಸಿಗುತ್ತೆ. ಹಾಲು ಮತ್ತೆ ಹಾಲಿನ ಕೆನೆ ಹಚ್ಚೋದು ಫೇಸ್ ಅನ್ನ ತುಂಬಾನೇ ಗ್ಲೋ ಮಾಡುತ್ತೆ, ತುಂಬಾನೇ ಕ್ಲೀನ್ ಆಗಿ ಇಟ್ಟಿರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿ ಇದು ನಮ್ಮ ಫೇಸ್ ಅನ್ನ ತುಂಬಾನೇ ಕ್ಲಿಯರ್ ಆಗಿ ಹಾಲು ಮತ್ತೆ ಹಾಲಿನ ಕೆನೆಯಿಂದ ನಾವು ನಮ್ಮ ಫೇಸ್ ಅನ್ನ ಗ್ಲೋನ ಮಾಡ್ಕೋಬಹುದು. ಜೇನುತುಪ್ಪ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಜೇನುತುಪ್ಪ, ಹಾಲು ಮತ್ತೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು ಫೇಸ್ ಮಾಸ್ಕ್ ತರ ಹಾಕೊಂಡು ಒಂದು 15 to 20 ಮಿನಿಟ್ಸ್ ಬಿಟ್ಟು ಅದನ್ನ ತಣ್ಣೀರಿಂದ ವಾಶ್ ಮಾಡೋದ್ರಿಂದ ಫೇಸ್ ತುಂಬಾನೇ ಚೆನ್ನಾಗಿರುತ್ತೆ. ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಕೂಡ ತುಂಬಾನೇ ಕಡಿಮೆ ಆಗುತ್ತೆ. ಈ ಟಿಪ್ಪು ತುಂಬಾನೇ ನಮ್ಗೆ ನ್ಯಾಚುರಲ್ ಆಗಿ ಇಡ್ಲಿಕ್ಕೆ ನಮ್ಮ ಸ್ಕಿನ್ ಅನ್ನ ಹೆಲ್ಪ್ ಮಾಡುತ್ತೆ. ಕೆಲವೊಬ್ರು ಕಡಲೆ ಹಿಟ್ಟನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಸೋಪ್ ಅಥವಾ ಫೇಸ್ ವಾಶ್ ಅನ್ನ ಯೂಸೇ ಮಾಡೋದಿಲ್ಲ. ಕಡಲೆ ಹಿಟ್ಟಿಂದಾನೇ ಮುಖನ ತೊಳಿತಾರೆ. ಅದು ಫೇಸ್ ನ ಜಿಡ್ಡನ್ನ ರಿಮೂವ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬಟ್ ಡ್ರೈ ಸ್ಕಿನ್ ಅವರಿಗೆ ಕಡಲೆ ಹಿಟ್ಟನ್ನ ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಡ್ರೈ ಆಗ್ಬಿಡುತ್ತೆ. ಆಯಿಲಿ ಸ್ಕಿನ್ ಅವರು ಕಡಲೆ ಹಿಟ್ಟನ್ನ ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ ಅವರು ಕಡಲೆ ಹಿಟ್ಟನ್ನ ಯೂಸ್ ಮಾಡಬಾರ್ದು.
ಪರಂಗಿ ಹಣ್ಣು ಅಥವಾ ಪಪ್ಪಾಯ ಹಣ್ಣು. ಇದ್ರ ಮಾಸ್ಕ್ ಕೂಡ ಎಲ್ಲ ಫೇಸ್ ಮಾಸ್ಕ್ ಕೂಡ ಸಿಗುತ್ತೆ. ಅದನ್ನ ಬೈ ಮಾಡಿ ಹಚ್ಚೋದ್ರಿಂದ ನಾವು ನ್ಯಾಚುರಲ್ ಆಗಿ ನಮ್ಮ ಮನೇಲಿ ಏನು ಹಣ್ಣನ್ನ ಯೂಸ್ ಮಾಡಿ ನಾವೇ ಫೇಸ್ ಮಾಸ್ಕ್ ರೆಡಿ ಮಾಡ್ಕೊಂಡು ಹಾಕೋಣದ್ರಿಂದ ತುಂಬಾನೇ ಒಳ್ಳೇದು. ನ್ಯಾಚುರಲ್ ಆಗಿ ಗ್ಲೋ ಕೂಡ ಆಗ್ಬಹುದು. ಪಪ್ಪಾಯ ಹಣ್ಣನ್ನ ಸ್ವಲ್ಪ ತಗೊಂಡು ಅದ್ರ ಬೀಜ ಎಲ್ಲ ತೆಗೆದು ಸ್ವಲ್ಪ ಪಪ್ಪಾಯ ಹಣ್ಣನ್ನ ತಗೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಆಡ್ ಮಾಡಿ ಮಿಕ್ಸ್ ಮಾಡಿ ಹಚ್ಚಿ ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ತುಂಬಾನೇ ನ್ಯಾಚುರಲ್ ಆಗಿ ಗ್ಲೋ ಆಗ್ಬೋದು. ಇದು ನ್ಯಾಚುರಲ್ ಟಿಪ್. ಇದನ್ನ ಫೇಸ್ ಮಾಸ್ಕ್ ನ ವಾರದಲ್ಲಿ 2 ಸಲ ಹಾಕೋಣದ್ರಿಂದ ತುಂಬಾನೇ ಒಳ್ಳೇದು. ಅಂಡ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಟೊಮ್ಯಾಟೊ ಮತ್ತೆ ಪೊಟ್ಯಾಟೊ ಜ್ಯೂಸ್. ಇದನ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಡಾರ್ಕ್ ಸರ್ಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಇದು ತುಂಬಾನೇ ಒಳ್ಳೇದು. ಯಾವ ಡಾಕ್ಟರ್ನ ಕೇಳಿದ್ರು ಇದೇ ಸಜೆಷನ್ ಮಾಡೋದು ಸ್ಕಿನ್ ಡಾಕ್ಟರ್ ನಿಮಗೆ. ಅಂಡ್ ಹಿಂದಿನ ಕಾಲದಿಂದನೂ ಇದನ್ನ ಮಾಡ್ಕೊಂಡು ಬಂದಿರೋದೆ. ಪೊಟ್ಯಾಟೊ ಜ್ಯೂಸು ಮತ್ತೆ ಟೊಮ್ಯಾಟೊನ ಮಿಕ್ಸ್ ಮಾಡಿ ನಾವು ಹಚ್ಕೊಳೋದ್ರಿಂದ ತುಂಬಾನೇ ಒಳ್ಳೇದು. ಡಾರ್ಕ್ ಸರ್ಕಲ್ಸ್ ಕೂಡ ರಿಮೂವ್ ಆಗುತ್ತೆ. ಅಂಡ್ ಲಾಸ್ಟ್ ಟಿಪ್ ಬಂದ್ಬಿಟ್ಟು ಜಾಸ್ತಿ ತುಂಬಾನೇ ನೀರನ್ನ ಕುಡಿಯೋದು. ದಿನಕ್ಕೆ 2 ರಿಂದ 3 ಲೀಟರ್ ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೇದು. ನಮಗೆ ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ನೀರ್ ಕುಡಿಲಿಲ್ಲ ಅಂದ್ರೆ ಅದೆಲ್ಲ ಹೆಲ್ತ್ ಇಶ್ಯೂಸ್ ಬರೋದು. ಹಾಗಾಗಿ ನೀರ್ ಕುಡಿಯೋದು ತುಂಬಾನೇ ಒಳ್ಳೇದು. ಅಂಡ್ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಹಾಗಾಗಿ ಡೈಲಿ 2 ರಿಂದ 3 ಲೀಟರ್ ನೀರನ್ನ ನಾವು ಜಾಸ್ತಿ ಎಷ್ಟು ನೀರನ್ನ ಕುಡಿತೀವೋ ಅಷ್ಟು ನಮ್ಮ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ಹಾಗಾಗಿ ಹೆಚ್ಚು ನೀರನ್ನ ಕುಡಿಬೇಕು. ಇದೆಲ್ಲ ಮಾಡೋದಕ್ಕಿಂತ ಮೊದಲು ನಾವು ಮಾನಸಿಕವಾಗಿ ಎಲ್ಲ ಸ್ಟ್ರೆಸ್ ಅನ್ನ ಬಿಟ್ಟು ಆರಾಮಾಗಿ ಇದ್ರೆ ಇದೆಲ್ಲ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ. ನಾವು ಇವನ್ನೆಲ್ಲ ಹಚ್ಕೊಂಡು ಮನಸ್ಸಲ್ಲಿ ಬೇಜಾರು ಇಟ್ಕೊಂಡು ಇವನ್ನೆಲ್ಲ ಮುಖಕ್ಕೆ ಹಚ್ಕೊಂಡು ಕೂತಿರ್ತೀವಿ ಅಂದ್ರೆ ಅದು ಏನ್ ಮಾಡಿದ್ರು ಯೂಸೇ ಆಗಲ್ಲ. ಹಾಗಾಗಿ ನಾವು ಇದೆಲ್ಲ ಮಾಡೋದಕ್ಕಿಂತ ಮೊದಲು ನಾವು ಮಾನಸಿಕವಾಗಿ ಎಲ್ಲ ಸ್ಟ್ರೆಸ್ ಅನ್ನ ಬಿಟ್ಟು ಆರಾಮಾಗಿ ಇದ್ರೆ ಇದೆಲ್ಲ ಮಾಡಿದಕ್ಕೂ ಸಾರ್ಥಕ ಆಗುತ್ತೆ. ನಾವು ಇವನ್ನೆಲ್ಲ ಹಚ್ಕೊಂಡು ಮನಸ್ಸಲ್ಲಿ ಬೇಜಾರು ಇಟ್ಕೊಂಡು ಇವನ್ನೆಲ್ಲ ಮುಖಕ್ಕೆ ಹಚ್ಕೊಂಡು ಕೂತಿರ್ತೀವಿ ಅಂದ್ರೆ ಅದು ಏನ್ ಮಾಡಿದ್ರು ಯೂಸೇ ಆಗಲ್ಲ. ಹಾಗಾಗಿ ನಾವು ಮಾನಸಿಕವಾಗಿಯೂ ಮತ್ತೆ ದೈಹಿಕವಾಗಿಯೂ ತುಂಬಾ ಸ್ಟ್ರಾಂಗ್ ಆಗಿ ಇದ್ರೆ ಮಾತ್ರ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣೋಕೆ ಸಾಧ್ಯ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ, ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.